ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ನಮ್ಮ ಲಹರಿ ವೇಲು ಸರ್ಗೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವೆಲ್ಲ ತಾಯಿ ತುತ್ತು ಕೈ ತುತ್ತು ತಿನ್ಕೊಂಡು ಯಾವ ಥರ ಬೆಳೆದಿದ್ದೀವಿ, ಹಾಗೆ ಲಹರಿ ಸಂಸ್ಥೆಯಲ್ಲಿ ರಣಧೀರ, ಪ್ರೇಮಲೋಕ ಸುಮಾರು ಸಿನಿಮಾಗಳು ಕೇಳ್ಕೊಂಡು ಬೆಳೆದಿದ್ದೀವಿ. ಇವತ್ತು ನಮ್ಮ ಶಬರಿ ಆ ಲಹರಿ ಸಂಸ್ಥೆ ಹೋಗ್ತಾ ಇದ್ರೆ ನಿಜವಾಗ್ಲೂ ನಮ್ಮ ಟೀಮ್ ಮುಂದೆ ಎಫರ್ಟ್ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ವೇಲು ಸರ್. ಆಮೇಲೆ ನಮ್ಮ ಸ್ನೇಹಿತರು ಪ್ರವೀಣ್ ಸರ್, ನೀವು ನೋಡಿದಾಗ ಹೊಟ್ಟೆ ಉರಿಯುತ್ತೆ, ಸಿಕ್ಕಾಪಟ್ಟೆ ಹೊಟ್ಟೆ ಉರಿಯುತ್ತೆ ಸರ್. ಯಾಕಂದ್ರೆ ನಮ್ಗೆ ಯಾವ ನ್ಯಾಷನಲ್ ಅವಾರ್ಡ್ ಬರೋದು ಅಂತ ಅದಕ್ಕೋಸ್ಕರ ಕರ್ಸ್ತೇವೆ ಸರ್. ಯಾಕಂದ್ರೆ ಮುಂದೆ ಶತ್ರು ಒಬ್ರು ನೋಡ್ತಾ ಇದ್ರೆ ನಮ್ಗೆ ಇನ್ನೂ ಸ್ವಲ್ಪ ಮೋಟಿವ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರವೀಣ್ ಸರ್ ಒಬ್ಬ ಸ್ನೇಹಿತನಾಗಿ ಬಂದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ನರಸಿಂಹಮೂರ್ತಿ ಸರ್, ಮುಂಬರುವ ದಿನಗಳಲ್ಲಿ ಕಾಮನ್ನ ಹಿಡಿದಾಕಿ ಕೈ ತುಂಬ ಸಂಪಾದನೆ ಮಾಡಿ ಸರ್. ಅದ್ರಲ್ಲಿ ಕಾಲ್ ಭಾಗ ನಮ್ಮಂತ ನಿರ್ದೇಶಕರು ಎತ್ತಿಡಿ ಸರ್. ಇನ್ನು ನಮ್ಮ ಪ್ರೊಡ್ಯೂಸರ್ಸ್ ಅಗ್ರಿಮೆಂಟು ಅದೆಲ್ಲ ಮಣ್ಣಂಗಟ್ಟಿ ನಾನು ಒಬ್ಬರಿಂದ ಏನಾಗಲ್ಲ, ಟೀಮ್ ಅಷ್ಟೇ, ಅದೆಲ್ಲ ಟೀಮ್ ಕೊಡ್ತೀನಿ ಅಷ್ಟೇ ನಾನು. ಯಾಕಂದ್ರೆ ನಾನು ಒಬ್ಬರಿಂದ ಏನೂ ಆಗಲ್ಲ, ನಾನೇನೋ ಮಾಡ್ಬಿಟ್ಟೆ ಅದು ಮಾಡ್ಬಿಟ್ಟೆ. ಯಾಕಂದ್ರೆ ಸುಮಾರು ಇದು 6ನೇ ಸಿನಿಮಾ, ನೈಟ್ ಅಂಡ್ ಡೇ ಕೆಲಸ ಮಾಡಿದ್ದೀವಿ. ನಾನು ಅಗ್ರಿಮೆಂಟ್ ಸೈನ್ ಮಾಡೋದಪ್ಪ ಅದೆಲ್ಲ ಬಿಟ್ಬಿಡಿ, ಸೆಕೆಂಡ್ರಿದು. ಬಟ್ ಏನು ಅಂದ್ರೆ ಅವ್ರಿಗೊಂದು ಹೊಸಬ್ರು, ಅವ್ರಿಗೊಂದು ಧೈರ್ಯ ಬೇಕು, ಒಬ್ಬ ಡೈರೆಕ್ಟರ್ಗೆ ಭಯ ಬೇಕು. ಆ ಭಯ ಭಕ್ತಿ ಇದ್ರೇನೆ ಇದೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮೊದಲು ಇದನ್ನ ಟೀಮ್ ವರ್ಕ್ ಡಿಸ್ಕಷನ್ ಮಾಡಿದೆ, ನೋಡಪ್ಪ ಹಿಂಗಿದೆ ಮಾಡ್ಲೇಬೇಕು ಅಂತ. ತುಂಬಾ ನಿದ್ದೆಗಳು ಕೆಟ್ಟಿದ್ದೀವಿ, ಏನೋ ಹುಡುಗಾಡಿದ್ರೆ ಸೈನ್ ಮಾಡ್ಬಿಡ್ತೀನಲ್ಲ. ಸೊ ನಮ್ಗೆ ಫೀಲ್ ಹೇಗಿತ್ತಂದ್ರೆ, ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಒಂದು 9 ತಿಂಗಳು ಗರ್ಭಿಣಿ ಡೆಲಿವರಿ ಆಗ್ಬೇಕಾದ್ರೆ ಆ ಪೇನ್ ಇದೆಲ್ಲ ಅದು ಡಬಲ್ ಅನ್ಭವಿಸ್ಬಿಟ್ಟಿದ್ದೀವಿ ಮೂವಿಲಿ. ನಿಜವಾಗ್ಲು ಒಂದು ಸ್ವೀಟ್ ಎಮೋಷನ್ ಜರ್ನಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಸುಮಾರು ಜನ ಪ್ರೊಡ್ಯೂಸರ್ ನನ್ನ ಲೈಫಲ್ಲಿ, ಸೊ ಕೆಲವರು ಅಪಾರ್ಥ ಯಾರು ಮಾಡ್ಕೊಂಬಾರ್ದು. ಕೆಲವರು ಅನ್ನ ಸಾಂಬಾರ್ ಕೇಳ್ತೀವಿ ಅಷ್ಟೇ, ಜಾಸ್ತಿ ಇಲ್ಲ. ಅನ್ನ ಸಾಂಬಾರ್ ಕೇಳ್ತೀವಿ, ಕೆಲವರು ಅನ್ನ ಹಾಕ್ತಾರೆ, ಸಾಂಬಾರ್ ಹಾಕಲ್ಲ. ಸಾಂಬಾರ್ ಹತ್ರ ಇಲ್ಲ ಅಂತಾರೆ, ಬೇರೆ ಕಡೆ ಚೆಲ್ತಾ ಇರ್ತಾರೆ. ನಮ್ಮ ನಿರ್ಮಾಪಕರು ಅವ್ರಿಗೂ ಅನ್ನ ಸಾಂಬಾರ್ ಕೇಳಿದ್ದು, ಹೊಟ್ಟೆ ತುಂಬಾ ಫುಲ್ ಮೀಲ್ಸ್ ಬಡಿಸಿದ್ರು. ಏನ್ ಬೇಕಾ ತಗೋಶ್ರೀ, ತಲೆ ಕೆಡ್ಸ್ಕೊಂಬೇಡ, ನೀಟಾಗಿ ಒಂದ್ ಅಗ್ಲು ಬಿಡ್ದಿರ ಬಳ್ಕೊಂಡು ವಿತೌಟ್ ಕಾಂಪ್ರಮೈಸ್ ಮಾಡ್ಕೊಂಡ್ ಬಂದಿದ್ರು ಸರ್. ನಿಜವಾಗ್ಲು ನಿಮ್ಮಂತ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ಆ ನಂಬಿಕೆನ ನಾನು ಉಳಿಸ್ಕೊಂತೀನಿ, ಮುಂದೆ ಉಳಿಸ್ಕೊಂತ ಹೋಗ್ತೀನಿ. ನಮ್ಮ ರಮೇಶ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಬದ್ರಿ ಸರ್ ಆಗಿರ್ಬೋದು. ಸೊ ನಾನು ಫಸ್ಟ್ ನಿಮ್ಗೆಲ್ಲರಿಗಿಂತ ಮುಖ್ಯವಾಗಿ ನಾನು ಕೋರಾ ಚಿನ್ನಯ್ಯಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅಂತ ಪ್ರೊಡ್ಯೂಸರ್ನ ಮೀಟ್ ಮಾಡಿಸ್ಬಿಟ್ಟಿದ್ದಾರೆ. ನಂದು ಕೋರಾ ಚಿನ್ನಯ್ಯ ಸುಮಾರು ಒಂದು ಕೋರಾ ಸಿನಿಮಾಯಿಂದ ಪರಿಚಯ ಆಗಿದ್ದು. ಕೋರಾ ಅಂತ ನಾನೇ ಇಟ್ಟಿದ್ದು ಅವ್ರಿಗೆ, ನೀವು ಕೋರಾ ಅಂತ ಇಟ್ಕೊಳ್ಳಿ ಅಂತ. ಯಾಕಂದ್ರೆ ಸುಮಾರು ರವಿವರ್ಮ ಸರ್ ಜೊತೆ ಸುಮಾರು ಸಲ ಅಸಿಸ್ಟೆಂಟ್ ಆಗಿದ್ದಾರೆ. ನಾನು ಅಣ್ಣ ಅಲ್ಲಣ್ಣ ಅವ್ರೇನೋ ಆಯ್ತು, ನೀವೇನಣ್ಣ ಇಲ್ಲ ನೀವು ಮಾಡ್ಲೇಬೇಕಣ್ಣ ಅಂತ ಅವ್ರಿಗೆ ಹಠ ಹಿಡಿದು ನಮ್ಮ ಟೀಮ್ ಸೇರ್ಕೊಂಡು ಕಾರ್ಡ್ ಮಾಡಿಸಿ ಕೋರಾದಲ್ಲಿ 5% ಡೆಬ್ಯೂ ಮಾಡಿದ್ವಿ. ಇವತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಗ್ತದೆ. ಮುಂದೆ ಕೂಡ ನಮ್ಮ ಜರ್ನಿ ಕಂಟಿನ್ಯೂ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀರಣ್ಣ. ಸೊ ಇದಾದ್ಮೇಲೆ ಅಗ್ರಿಮೆಂಟ್ ಎಲ್ಲ ಸೈನ್ ಎಲ್ಲರೂ ಬೋರ್ ಆಗ್ಬಿಡ್ತೇವೆ, ಬಿಟ್ಬಿಡಲೇ ಬೇರೆ ವಿಷಯ ಅಂತ ಬೈಕೊಂಬಿಡಿ. ಮುಖ್ಯವಾಗಿ ನಾನು ನಮ್ಮ ಚಿದಾನಂದ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮವ್ರೊಂದು ಎಚ್ಚರಿಕೆ ಗಟ್ಟಿಯಾಗಿರೋರು. ಶ್ರೀ ಬಜೆಟ್ ಹೋಗ್ತಾ ಇದೆ, ನೋಡ್ಕೊಳ್ಳಿ. ಸೊ ಲೆಕ್ಕ ಪಕ್ಕ ಕೇಳಿ ಸಿನಿಮಾ ಚೆನ್ನಾಗಿ ಪಕ್ಕ ಮಾಡ್ಕೊಂಬನಿ ಅಂತ ಇದ್ರು. ಚಿದಾನಂದ್ ಸರ್, ನಿಮ್ಮ ಬ್ಲೆಸ್ಸಿಂಗ್ಸ್, ನೀವು ಯಾಕಂದ್ರೆ ಒಂಥರ ಬ್ಯಾಕ್ ಬೋನ್ ನಮಗೆ. ಯಾಕಂದ್ರೆ ಜಾಸ್ತಿ ಕನ್ವರ್ಷನ್ ನಾನು ಒಡಂಬಡಿಕೆ ನಿಮ್ಮ ಹತ್ರ ಜಾಸ್ತಿ ಇದೆ ಹೊರತು. ಸರ್ ದಯವಿಟ್ಟು ಬರ್ಬೇಕು ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಚಿದಾನಂದ್ ಸರ್. ಅಲ್ಲಿಂದ ಒಂದು ನಮಸ್ಕಾರ ಆಗ್ಬಿಡಿ ಸರ್. ಎಸ್. ಇನ್ನು ನಮ್ಮ ಟೆಕ್ನಿಷಿಯನ್ಸ್, ನಾನು ಪ್ರತಿ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇರ್ತೀನಿ, ಒಬ್ಬ ಡೈರೆಕ್ಟರ್ಗೆ ಒಂದು 5 ಜನ ಪಿಲ್ಲರ್ಗಳು ಇದ್ರೇನೆ ಅದು ಒಂದು ಔಟ್ಪುಟ್ ತಗೊಳ್ಳೋದು. ಸೊ ನಾನು ಒಬ್ಬರಿಂದ ಏನು ಸಾಧ್ಯ ಇಲ್ಲ. ನಮ್ಮ ಕ್ಯಾಮ್ರಾಮನ್ ನಾನು ಯಾವಾಗಲೂ ಉಡಾ ಅಂತ ಕರಿತಾ ಇರ್ತೀನಿ. ನಾನು ನಿದ್ದೆ ಕೆಟ್ಟರು ಕೂಡ ನಾನು ಮುಖ ತೊಳ್ಕೊಂಡು ಬಂದೆ, ಅದೊಂದೆಲ್ಲೋ ಭಯ ಆಗ್ತದೆ, ಮುಗಿಸ್ಬೇಕು ಅಂತ. ಬಟ್ ಕ್ವಾಲಿಟಿಲಿ ಮುಗಿಸ್ಬೇಕು ಅಂತ, ಸುಮ್ಮನೆ ಏನೋ ಒಂದು ಆಗಬಾರ್ದು ಅಂತ. ಆ ಯಪ್ಪ ಹೆಂಗಂದ್ರೆ ನೀನ್ ಎಷ್ಟರ ನಿದ್ದೆ ಕೆಟ್ಟು ನಾನು ಕೆಡಲ್ಲ ಅಂತ. ನಿಜವಾಗ್ಲೂ ನೈಟ್ ಅಂಡ್ ಡೇ ಕೆಲಸ ಮಾಡೋದು ನಾವು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ನನಗೆ. ನಮ್ಮ ಜರ್ನಿಗೆ ಕಂಟಿನ್ಯೂ ಆಗಿದೆ ನಾವು. ಅದೇ ಇಂಡೈರೆಕ್ಟ್ ಉಡಾ ಅಂತ ಹೇಳ್ತೀನಿ. ಹಳ್ಳಿ ವಾತಾವರಣ, ಹಳ್ಳಿ ದೇಹ, ನೀನು ತಡೀದ್ಯಪ್ಪ ನಾನು ತಡೆಯೋಕ್ಕಾಗಲ್ಲ ಅಂತ ಸುಮಾರು ಸರಿ ಹೇಳ್ತಾ ಇರ್ತೀನಿ ನಾನು. ನಮ್ಮ ಎಡಿಟರ್ ಗಿರೀಶ್ ಕುಮಾರ್, ನಮ್ಮ ಎಲ್ಲರಿಗಿಂತ ತುಂಬಾ ಸೀನಿಯರ್. ಪಿಕ್ಚರು, ಓಮ್ ಪಿಕ್ಚರು, ಅವ್ರು ತುಂಬಾ ಇತಿಹಾಸ ಇದೆ. ನಮ್ಮ ಪ್ರೀತಿರಾಮು ಅವ್ರ ಕೆಳಗಡೆ ಕೈ ಕೆಲಸ ಮಾಡಿದ್ರು. ನಮ್ಮ ಗಿರಿ, ನಮ್ಮ ಹೊರಟ ಐ ಲವ್ ಯು, ಅಲ್ಲಿಂದ ನನ್ನ ಗಿರಿದು ಜರ್ನಿ ಸ್ಟಾರ್ಟ್ ಆಯಿತು. ಇಂಡೈರೆಕ್ಟ್ ಆಗಿ ಒಬ್ಬ ಎಡಿಟರ್ಗೆ ಎಡಿಟಿಂಗ್ ಸೆನ್ಸ್ ಅನ್ನೋದು ಬಹಳ ಮುಖ್ಯ. ಆ ಸೆನ್ಸ್ ಕಲ್ತಿದೆ ನಾನು ಗಿರಿಯಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನೆಕ್ಸ್ಟು ನಮ್ಮ ಪೆನಯ್ಯ ಡೈಲಾಗ್ ರೈಟರ್, ತುಂಬ ಚೆನ್ನಾಗಿ ಬರೆದಿದೆ ಕಣೋ. ನಿನ್ನ ಮೇಲೆ ನಿನ್ನ ನಂಬಿಕೆ ಇತ್ತು, ಗೊತ್ತಿಲ್ಲ ನನಗೆ ನಿನ್ನ ಮೇಲೆ ನಂಬಿಕೆ ಇತ್ತು. ಹಾಗಾಗಿ ಒಂದು ಒಳ್ಳೆ ಔಟ್ಪುಟ್ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್, ತುಂಬ ನಾಚಿಕೆ ಸ್ವಭಾವ, ಕೆಲಸದಲ್ಲಿ ರಾಕ್ಷಸ. ಹೇಮಂತ್,
ಈ ಸಿನಿಮಾ ಒಬ್ಬ ಒಳ್ಳೆ ಮ್ಯೂಸಿಕ್ ಆಗಿ ಹೊರಹೊಮ್ಮಬೇಕು ಅಂತ ನಾನು ಆಸೆ ಪಡ್ತೀನಿ. ಇನ್ನು ನಮ್ಮ ಸಮರ್ಥ್ ಬಗ್ಗೆ ಹೇಳಬೇಕು ಅಂತ. ಸೊ ಸಮರ್ಥ್ ಬಂದು ನಿಂತ್ಕೊಂಡಾಗ 4 ಜನ ಮುಂದೆ ಹೀರೋ ಮೆಟ್ರಿಕ್ ಕಾಣ್ತಾನೋ ಹೀರೋ ತರ ನನಗೆ ಗೊತ್ತಿಲ್ಲ. ಬಟ್ ಸಿನಿಮಾ ರಿಲೀಸ್ ಮೇಲೆ 4 ಜನ ಮನ್ಸಲ್ಲಿ ಒಳ್ಳೆ ಅದ್ಭುತ ನಟ ಅಂತ ಮಾತ್ರ ಅನ್ಸ್ಕೊಂತಾನೆ. ಯಾಕಂದ್ರೆ ಈ ಸಿನಿಮಾ ಹೀರೋ ಬೇಸ್ ಇನ್ನೊಂದು ಬೇಸ್ ಅಂತ ನಾನು ಮಾಡಿಲ್ಲ. ಮೇನ್ ಬೇಸ್ ಬಂದಿದ್ದು ಒಂದು ಕಂಟೆಂಟ್ ಹೀರೋ ತರನೇ ಮಾಡಿದ್ದು. ಅದಕ್ಕೀಗ ಸುಮ್ಮನೆ ತುಂಬಾ ಗ್ಲಾಮರ್ ಆಗಲಿ ಅದು ಇದು ಡಿಮ್ಯಾಂಡ್ ಮಾಡಿಲ್ಲ. ಆಮೇಲೆ ನೀವು ಆಕ್ಷನ್ಸ್ ನೋಡಿರ್ಬೋದು. ಆಕ್ಚುಲಿ ನಾವು ಡಿಸ್ಕಷನ್ ಮಾಡಿದಾಗ ಇಷ್ಟು ಆಕ್ಷನ್ ಬೇಕಾ ಅಂತ. ಯಾಕಂದ್ರೆ ನಾವು ಟೋಟಲ್ ಒಂದು ಪ್ಲಾನ್ ಮಾಡಿದ್ರೆ ಒಂದು ಸಹಜ ಸ್ಥಿತಿ ಹೋಗೋಣ ಸಿನಿಮಾ. ಸುಮ್ಮನೆ ಟಾಂಗ್ ಕೊಡೋದು ನೀನು ಅದೆಲ್ಲ ಬೇಡ. ಸೊ ಕಮರ್ಷಿಯಲ್ ಸಿನಿಮಾ ಆದ್ರೂ ಕೂಡ ತುಂಬಾ ಒಂದು ನ್ಯಾಚುರಲ್ ಹೋಗೋಣ. ಒಂದು ಅವರು ನಡೆಯಂತ ಇರ್ಬೋದು, ಅವ್ರು ಏನ್ ತಿಂತಾರೆ, ಏನ್ ನಡೀತಾರೆ, ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ಒಂದು ಪ್ಲಾನ್ ಮಾಡ್ಕೊಂಡಾಗ ಆ ಫೈಟ್ಸ್ ಯಾಕೆ ನಾವು ತುಂಬಾ ಕಮರ್ಷಿಯಲ್ ಮಾಡಬೇಕು, ಒಂದು ಮಾಸ್ ಎಲಿಮೆಂಟ್ಸ್, ಟೈಲಿ ಶಾರ್ಟ್ಸ್, ಗ್ರ್ಯಾಂಡ್ ಹಾಕ್ಬೇಕು ಅಂತ ನನ್ಗನ್ಸ. ಯಾಕೆ ನಾನು ಕೋರದೆಲ್ಲ ಮಾಡಿದ್ದೆ. ನನಗೆಲ್ಲ ಭಯ, ಚಾನ್ಸ್ ಆಕ್ಷನ್ ತರ ಆಗ್ಬಿಡುತ್ತಾ ಅಂತ ನನಗೊಂದ್ಸಲಿ ಭಯ. ಸೊ ನನಗೆ ಈ ಕತೆ ಮಾಡೋದಕ್ಕೆ, ಯಾಕಂದ್ರೆ ಹಳೆ ಕಥೆಯಿಂದ ಹೊಸ ಕತೆ ಉಟ್ಕೊಂತಾರೆ ಅಂತ ಹೇಳ್ತಾರೆ. ಖಂಡಿತ ನಾನು ಒಂದು ಇನ್ಸ್ಪೈರ್ ಇದ್ದೇ ಇರ್ತವೆ ಡೈರೆಕ್ಟರ್ಗೆ. ನೀ ಬರೆದ ಕಾದಂಬರಿ ಆಗಿರ್ಬೋದು, ಆಮೇಲೆ ಚಿನ್ನದಿನ ಮುದ್ದಾಡವೆ ಆಗಿರ್ಬೋದು, ಮತ್ತೆ ಹಡಿದು ಕೋಗಿಲೆ ಆಗಿರ್ಬೋದು, ಮಂಕುತಿಮ್ಮ ನಮ್ಮ ದ್ವಾರಕೀಶ್ ಸರ್, ಅದೆಲ್ಲ ನೋಡಿದ್ರೆ ನಿಮ್ಗೆ ಹುಡುಗಿ ಪ್ರಧಾನ ಪಾತ್ರ ಇರುತ್ತೆ, ಎಮೋಷನ್ಸ್ ಇರುತ್ತೆ. ಅದೇ ನಂಗೆ ಇನ್ಸ್ಪಿರೇಷನ್ ಶಬರಿ ಮಾಡೋದಕ್ಕೆ. ನಾವ್ ಯಾಕೆ ಮಾಡ್ಬೋದು ಈ ತರ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸೊ ಇಲ್ಲಿ ಆಕ್ಷನ್ ಅಂತ ಬಂದಾಗ ನಾವೇನ್ ನ್ಯಾಚುರಲ್ ನಾನು ಮತ್ತೆ ಸಿನಿಮಾ ಶೋ ಪ್ಲಾನ್ ಮಾಡಿದ್ರೆ ಕತ್ತಲ್ಪಟ್ಟಿ ನ್ಯಾಚುರಲ್ ಏನ್ ಫೈಟು, ಕತ್ತಲ್ಪಟ್ಟಿ ಹಿಡಿಯೋದು, ಓದಿಯೋದು ತುಂಬಾ ನ್ಯಾಚುರಲ್ ಆಗಿ ಇರುತ್ತೆ ಅಂತಾನೆ ಇರ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ದು. ಬಟ್ ಹಿಂದೆ ಸೀನು ಮುಂದೆ ಸೀನು ಆ ಡಿಮ್ಯಾಂಡ್ ಅದು ಹೆಂಗೆ ಅಂದ್ರೆ, ಇಲ್ಲ ತುಂಬಾ ಟ್ರಿಗರ್ ಮಾಡಿದಾಗ ಅವನು ಬಿಟ್ಟು ಕತ್ತಲ್ಪಟ್ಕೊಂಡು ಬಿದ್ರೆ ಯಾಕೋ ಮಜಾ ಇರಲ್ಲ ಅಂತ ಬೇರೆ ದಾರಿ ಇಲ್ದಿರ ಇಲ್ಲ ಒಂದು ಬ್ಯಾಂಗ್ ಫೈಟ್ ಬೇಕು ಅಂತ ನಾವು ಫೈಟ್ ಸೀಟ್ ಇರೋದಷ್ಟೇ. ಬಟ್ ಆಕ್ಷನ್ ಸಿನಿಮಾ ಅಲ್ಲ ಇದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.